ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಕೇಳಿರಿ ಕೇಳಿರಿ ಶಿವವಚನ ಕೇಳಿರಿ ಕೇಳಿರಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಅದೇ ಮುಕ್ತಿ ನೋಡಿರಿ ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ಮುಟ್ಟಿ ಕೇಳಿದಳಿ ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ಮುಟ್ಟಿ ಕೇಳಿದಳಿ ಉಪದೇಶವಿತ್ತು ಸಲುದಯ್ಯ ತಳವಡುವುದಯ್ಯ ಉಪದೇಶವಿತ್ತು ಸಲುದಯ್ಯ ತಳವಡುವುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ ಗುರುವಚನ ಪರಾಮುಖಂಗೆ ಎಂದೆಂದು ಭವಲಿಂಗರು ನೋಡ 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 ಎಂದೆಂದು ಭವಲಿಂಗರು ನೋಡ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳುದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವವುಂಟೆ ಚನ್ನಮಲ್ಲಿಕಾರ್ಜುನ. ಜಗತ್ತಿನಲ್ಲಿ ಪ್ರತಿನಿತ್ಯ ಹಲವು ಚಟುವಟಿಕೆಗಳು ನಡೀತಾ ಇರ್ತಾವೆ. ಕೆಲವು ಚಟುವಟಿಕೆಗಳು ಹಗಲು ಹೊತ್ತಿನಲ್ಲಿ ನಡೆದ್ರೆ ಮತ್ತೆ ಕೆಲವು ಚಟುವಟಿಕೆಗಳು ರಾತ್ರಿ ಹೊತ್ತಿನಲ್ಲಿ ನಡೀತಾವೆ. ಅಕ್ಕ ಇಂಥ ಎಲ್ಲ ಚಟುವಟಿಕೆಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಳೆ. ಸಾಮಾನ್ಯವಾಗಿ ಸೂರ್ಯೋದಯ ಆಗ್ತಾನೆ ಇಡೀ ಜಗತ್ತಿಗೆ ಜೀವ ಬಂದಂತೆ ಆಗುತ್ತೆ. ರಾತ್ರಿ ಮಲಗಿದಂಥವರು ಸೂರ್ಯೋದಯ ಆದ ಕೂಡಲೇ ತಮ್ಮ ಎಲ್ಲ ಜಡತ್ವವನ್ನು ಕಳ್ಕೊಂಡು ಜಂಗಮತ್ವವನ್ನು ಪಡ್ಕೊಳ್ತಾರೆ. ಕೇವಲ ಮನುಷ್ಯರು ಮಾತ್ರ ಅಲ್ಲ, ಜಗತ್ತಿನಲ್ಲಿರುವಂಥ ಎಲ್ಲ ಜೀವಜಂತುಗಳು ಜಡತ್ವವನ್ನು ನೀಗಿಕೊಂಡು ಜಂಗಮತ್ವವನ್ನು ಬೆಳೆಸ್ಕೊಳ್ತಾವೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅನ್ನುವಂಥ ಈ ವಚನದ ಮೊದಲ ಸಾಲೆ ನಮ್ಮೆಲ್ಲರನ್ನ ಚಿಂತನೆಗೆ ತೊಡಗಿಸುವಂಥದ್ದು. ಇಲ್ಲಿ ಚೇಷ್ಟೆ ಅನ್ನೋದನ್ನು ಅಕ್ಕ ಉದ್ದೇಶಪೂರ್ವಕವಾಗಿ ಬಳಸಿದ ಹಾಗೆ ಕಾಣುತ್ತೆ. ಚೇಷ್ಟೆ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿದಾವೆ. ಬಹುತೇಕ ಜನರು ನೀನು ಚೇಷ್ಟೆ ಮಾಡಬೇಡ ಅಂತ ಹೇಳ್ತಾರೆ. ಅವರ ಅರ್ಥದಲ್ಲಿ ಚೇಷ್ಟೆ ಅಂತಂದರೆ ಕೀಟ್ಲೆ, ಕಪಿಚೇಷ್ಟೆ ಅಂತ ಸಹ ಹೋಲಿಸೋದನ್ನು ನೀವು ಕೇಳಿರ್ಬೋದು. ಅಂದರೆ ಕಪಿಯಂತೆ ಆಡಬೇಡ ಅನ್ನುವಂಥದ್ದು ಅವರ ಅರ್ಥ. ಅಕ್ಕ ಇದಕ್ಕಿಂತ ವಿಭಿನ್ನವಾಗಿ ಚೇಷ್ಟೆ ಪದವನ್ನು ಬಳಸಿದ್ದು ಗಮನಾರ್ಹ.
ಶಬ್ದಕೋಶದಲ್ಲಿ ಚೇಷ್ಟೆಗೆ ಅಂಗಾಂಗಗಳ ಚಲನೆ, ಉದ್ಯೋಗ, ನಡಾವಳಿಕೆ, ಹುಡುಕಾಟ, ತಮಾಷೆ, ತುಂಟತನ, ಸರಸ, ಚಲ್ಲಾಟ ಹೀಗೆ ಬೇರೆ ಬೇರೆ ಅರ್ಥಗಳಿದ್ದಾವೆ. ಇವೆಲ್ಲ ಅರ್ಥಗಳನ್ನು ಒಳಗೊಂಡ ಹಾಗೆ ಅಕ್ಕ ಚೇಷ್ಟೆ ಶಬ್ದವನ್ನು ಬೆಳೆಸಿದ ಹಾಗೆ ಕಾಣುತ್ತೆ. ಈ ಲೋಕದ ಚೇಷ್ಟೆ ಪ್ರಾರಂಭ ಆಗೋದೇ ಸೂರ್ಯನ ಉದಯದಿಂದ. ಕತ್ತಲೆಯಲ್ಲಿ ಅಂದರೆ ಸೂರ್ಯ ಕಾಣದೇ ಇದ್ದಾಗ ಅದನ್ನು ನಾವು ರಾತ್ರಿ ಅಂತ ಹೇಳ್ತೀವಿ. ರಾತ್ರಿಯ ಸಮಯದಲ್ಲಿ ಬಹುತೇಕ ಜಗತ್ತು ಶಾಂತವಾಗಿರುತ್ತೆ. ಮಾನವರು ಸೇರಿದ ಹಾಗೆ ಎಲ್ಲ ಜೀವಜಂತುಗಳು ವಿಶ್ರಾಂತಿಯಲ್ಲಿರ್ತಾವೆ. ನಿದ್ರೆಯ ಮೂಲಕ ತಮ್ಮ ದಣಿವನ್ನು ನಿವಾರಿಸಿಕೊಂಡು ಬೆಳಕು ಮೂಡ್ತಾನೆ ಮತ್ತೆ ಚೈತನ್ಯದ ಚಿಲಿಮೆಗಳಾಗ್ತವೆ. ಇದು ಮನುಷ್ಯನಿಗೂ ಅನ್ವಯಿಸುವಂಥ ಮಾತು. ಆತ ನಿದ್ರಾವಸ್ಥೆಯಿಂದ ಜಾಗೃತಾವಸ್ಥೆಗೆ ಬರ್ತಾನೆ. ಇವತ್ತು ಏನೇನು ಮಾಡಬೇಕು ಅಂತ ಯೋಚಿಸಿ ಆಯಾ ಕಾರ್ಯಗಳಲ್ಲಿ ಮಗ್ನನಾಗ್ತಾನೆ. ತನ್ನ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವಂಥ ಕಾರ್ಯಗಳನ್ನು ಕೈಗೆತ್ತಿಕೊಳ್ತಾನೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಹೀಗೆ ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಯದ ಸದುಪಯೋಗವನ್ನು ಮಾಡಿಕೊಳ್ತಾನೆ. ಅಕ್ಕ ಇದನ್ನು ಗಮನಿಸಿ ಎರಡನೇ ಸಾಲಿನಲ್ಲಿ ಇನ್ನೂ ಆಳವಾಗಿ ಚಿಂತನೆ ಮಾಡುವಂಥ ಪದಗಳನ್ನೇ ಬಳಸಿರೋದನ್ನು ನೀವು ನೋಡ್ಬೋದು. ಜಗತ್ತಿನ ಎಲ್ಲ ಚಟುವಟಿಕೆಗಳಿಗೆ ಸೂರ್ಯ ಕಾರಣ ಆದ ಹಾಗೆಯೇ ಈ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಹೇಳ್ತಾರೆ. ಕರ್ಣಂಗಳು ಅಂತಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಈ ಪಂಚೇಂದ್ರಿಯಗಳು ಕರ್ಣಂಗಳ ವ್ಯಾಪ್ತಿಯಲ್ಲಿ ಬರ್ತವೆ. ಇವು ಮಾನವನ ಉನ್ನತಿ ಅಥವಾ ಅವನತಿಗೆ ಕಾರಣವಾಗುವಂಥ ಅಂಶಗಳು. ಈ ಪಂಚೇಂದ್ರಿಯಗಳ ಉಪಟಳಕ್ಕೆ ಕಾರಣ ಆಗುವಂಥದ್ದೇ ಮನಸ್ಸು. ಮನಸ್ಸನ್ನು ಗೋಸುಂಬೆ ಅಥವಾ ಕೋತಿಗೆ ಹೋಲಿಸೋದುಂಟು. ಮನಸ್ಸಿನ ಸ್ವಭಾವವೇ ಚಂಚಲ. ಅದರ ಮೇಲೆ ಹತೋಟಿ ಸಾಧಿಸುವಂಥದ್ದು ತುಂಬ ಕಷ್ಟ. ಮನುಷ್ಯ ಉದ್ಧಾರ ಆಗೋದು ಅಥವಾ ನಾಶ ಆಗೋದು ಅವನ ಮನಸ್ಸನ್ನೇ ಅವಲಂಬಿಸಿದೆ. ಹಾಗಾಗಿನೇ ಮನವರಿಯದ ಕಳ್ಳತನ ಇಲ್ಲ ಅಂತ ಹೇಳ್ತಾರೆ. ಮನಸ್ಸಿಗೆ ಸಂಸ್ಕಾರ ಕೊಟ್ಟರೆ ಮನುಷ್ಯತ್ವಕ್ಕೆ ಮಾನ್ಯತೆ ಬರುತ್ತೆ. ಮನಸ್ಸಿಗೆ ಸಂಸ್ಕಾರ ಕೊಡದೇ ಇದ್ದರೆ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲವಾಗುತ್ತೆ. ಈ ಮನಸ್ಸಿಗೆ ಸಂಸ್ಕಾರ ಕೊಡುವ ನಿಟ್ಟಿನಲ್ಲೇ ಯೋಗಾಸನ, ಧ್ಯಾನ, ಮೌನ, ಪ್ರಾರ್ಥನೆ, ಸತ್ಸಂಗ ಇಂಥ ಕ್ರಿಯೆಗಳು ಜಾರಿಯಲ್ಲಿರ್ತಾವೆ. ಮನಸ್ಸು ಹತೋಟಿಯಲ್ಲಿ ಇಲ್ಲದೇ ಇದ್ದರೆ ಪಂಚೇಂದ್ರಿಯಗಳು ದಿಕ್ಕು ತಪ್ಪಿ ಮನುಷ್ಯನನ್ನೇ ದಿಂಡುರುಳಿಸ್ತಾವೆ. ಕಣ್ಣು ನೋಡಬಾರದನ್ನು ನೋಡುತ್ತೆ, ಕಿವಿ ಕೇಳಬಾರದನ್ನು ಕೇಳುತ್ತೆ, ಮೂಗು ಮೂಸಿಸಬಾರದನ್ನು ಮೂಸಿಸುತ್ತೆ, ನಾಲಿಗೆ ರುಚಿಸಬಾರದನ್ನು ರುಚಿಸುತ್ತೆ, ಚರ್ಮ ಮುಟ್ಟಬಾರದನ್ನು ಮುಟ್ಟುತ್ತೆ. ಅದರಿಂದ ಮಾನವ ದಾನವನಂತೆ ವರ್ತಿಸ್ತಾನೆ. ಇಂಥ ವರ್ತನೆಗೆ ಪ್ರೇರಕವಾದದೇ ಮನಸ್ಸು. ಇಲ್ಲಿ ಇಂದ್ರಿಯಗಳನ್ನು ತಹಬಂದಿಗೆ ತಂದು ಅವು ಸಕಾರಾತ್ಮಕವಾಗಿ ವರ್ತನೆ ಮಾಡುವ ಹಾಗೆ ನೋಡಿಕೊಳ್ಬೇಕು ಅಂದರೆ ಮನಸ್ಸಿನ ಚಂಚಲತೆಯನ್ನು ನಿವಾರಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ 3ನೇ ಸಾಲಿನಲ್ಲಿ ಅಕ್ಕ ಹೇಳುವಂಥದ್ದು ಎನಗುಳ್ಳುದೊಂದು ಮನ ಅಂತ. ಮನಸ್ಸು ಒಂದೇ ಆಗಿದ್ದರೂ ಅದರ ಉಪಟಳ ಹೇಳ್ತಿರೋದು. ಅದು ಮನುಷ್ಯನನ್ನೇ ಆಟ ಆಡಿಸುತ್ತೆ. ಅದು ಒಂದೇ ಆಗಿದ್ದರೂ ಪಂಚೇಂದ್ರಿಯಗಳ ಮೂಲಕ ಮನುಷ್ಯನ ವ್ಯಕ್ತಿತ್ವಕ್ಕೆ ಕುಂದು ತರುವಲ್ಲಿ ಅನುಮಾನ ಇಲ್ಲ. ಹಾಗೆ ಕುಂದು ತರಬಾರ್ದು ಅಂದರೆ ಏನು ಮಾಡಬೇಕು? ಅದಕ್ಕೆ 4ನೇ ಸಾಲು ಮತ್ತು 5ನೇ ಸಾಲಿನಲ್ಲಿ ಪರಿಹಾರ ನೀಡ್ತಾರೆ ಅಕ್ಕ. ಏನು ಆ ಪರಿಹಾರ ಅಂದರೆ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಅನ್ನುವಂಥದ್ದು. ಮನಸ್ಸನ್ನು ಸಂಸ್ಕಾರಗೊಳಿಸ್ಬೇಕು, ಅಂದರೆ ಅದನ್ನು ಶಿವಕೇಂದ್ರಿತವಾಗಿಸಬೇಕು.
ಸದಾ ಶಿವನ ಧ್ಯಾನದಲ್ಲಿರುವಂತೆ ಎಚ್ಚರ ವಹಿಸಬೇಕು. ಶಿವ ಶಿವ ಅಂದರೆ ಭಯ ಇಲ್ಲ, ಶಿವನಾಮಕ್ಕೆ ಬೇರೆ ಸಾಟಿ ಇಲ್ಲ ಅಂತ ಕೇಳಿದಿರಿ ನೀವು. ಶಿವಸ್ಮರಣೆಯಲ್ಲಿದ್ದಾಗ ಮನಸ್ಸಿನ ಚಂಚಲತೆ ಕಡಿಮೆಯಾಗಿ ಅದು ಸಚ್ಚಿಂತನೆ ಸತ್ಕಾರ್ಯಗಳತ್ತ ವಾಲುತ್ತೆ. ಮನಸ್ಸು ಹಾಗೆ ಸಚ್ಚಿಂತನೆ ಸತ್ಕಾರ್ಯಗಳತ್ತ ವಾಲಿದಾಗ ಪಂಚೇಂದ್ರಿಯಗಳು ಸಹ ಪರಿವರ್ತನೆಯಾಗಿ ಕಣ್ಣು ಒಳ್ಳೆಯದನ್ನೇ ನೋಡುತ್ತೆ, ಕಿವಿ ಶರಣರ ಸಂಗೀತಗಳನ್ನೇ ಕೇಳುತ್ತೆ, ನಾಲಿಗೆ ಸತ್ಯವಚನವನ್ನೇ ಆಡುತ್ತೆ, ಕೈಗಳು ಸತ್ಕಾರ್ಯಗಳಲ್ಲೇ ನಿರತವಾಗ್ತವು. ನೋಡಿ ಹೇಗೆ ಒಂದು ಮನಸ್ಸು ಸಂಸ್ಕಾರಗೊಂಡ್ರೆ ಎಲ್ಲ ಪಂಚೇಂದ್ರಿಯಗಳು ಸಂಸ್ಕಾರಗೊಂಡು ಮನುಷ್ಯನಿಗೆ ಗೌರವ ಬರುತ್ತೆ, ಆತನ ಬದುಕು ಹಸನಾಗುತ್ತೆ, ಅವನಿಂದ ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣದ ಕಾರ್ಯಗಳೇ ನಡೀತಾವೆ. ಆಗ ಮನುಷ್ಯ ಹುಟ್ಟು ಸಾವುಗಳ ಚಕ್ರದಿಂದ ತಪ್ಪಿಸ್ಕೊಳ್ತಾನೆ. ಇದು ಅಕ್ಕನ ಈ ವಚನದ ಆಶಯ. ಇನ್ನೂ ಹೊಸ ಹೊಸ ಅರ್ಥಗಳನ್ನು ಅದು ಬಿಚ್ಚಿಕೊಳ್ಳುತ್ತಾ ಹೋಗುತ್ತೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಾಂಗಳ ಚೇಷ್ಟೆಗೆ ಮನವೇ ಬೀಜ, ಕರ್ಣಾಂಗಳ ಚೇಷ್ಟೆಗೆ ಮನವೇ ಬೀಜ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಾಂಗಳ ಚೇಷ್ಟೆಗೆ ಮನವೇ ಬೀಜ, ಕರ್ಣಾಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗೊಳ್ಳುತ್ತಂದು ಮನ, ಎನಗೊಳ್ಳುತ್ತಂದು ಮನ, ಆ ಮನ ನಿಮ್ಮಲ್ಲಿ ಒಡಬೆರೆದ ಬಳಿಕ, ಎನಗೊಳ್ಳುತ್ತಂದು ಮನ, ಆ ಮನ ನಿಮ್ಮಲ್ಲಿ ಒಡಬೆರೆದ ಬಳಿಕ, ಎನಗೆ ಭವ ಉಂಟೆ ಚೆನ್ನ ಮಲ್ಲಿಕಾರ್ಜುನ, ಎನಗೆ ಭವ ಉಂಟೆ ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಾಂಗಳ ಚೇಷ್ಟೆಗೆ ಮನವೇ ಬೀಜ, ಕರ್ಣಾಂಗಳ ಚೇಷ್ಟೆಗೆ ಮನವೇ ಬೀಜ, ಕರ್ಣಾಂಗಳ ಚೇಷ್ಟೆಗೆ ಮನವೇ ಬೀಜ. ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ, ಅನುಭಾವಿಗಳ ಅನುಭಾವದ ಸಂದೇಶ.